ಹಾಸನ್ ಡಿಸ್ಟಿಕ್ ಅಲ್ಲಿ 40 ದಿನಗಳಲ್ಲಿ 22 ಜನ ಹಾರ್ಟ್ ರಿಲೇಟೆಡ್ ಪ್ರಾಬ್ಲಮ್ಸ್ ಇಂದ ಪ್ರಾಣ ಕಳ್ಕೊಂಡಿದ್ದಾರೆ. ಅದರಲ್ಲಿ 50% ಜನ 45 ವರ್ಷಕ್ಕಿಂತ ಕಮ್ಮಿ ಇರೋರು, 25% ಜನ 25 ವರ್ಷಕ್ಕಿಂತ ಕಮ್ಮಿ ಇರೋರು. ಹಾಸನಲ್ಲಿ ಮಾತ್ರ ಅಲ್ಲ, ಗ್ಲೋಬಲಿ ಪ್ರತಿ ವರ್ಷ 2 ಕೋಟಿ ಜನ ಹಾರ್ಟ್ ರಿಲೇಟೆಡ್ ಪ್ರಾಬ್ಲಮ್ಸ್ ಇಂದ ಪ್ರಾಣ ಕಳ್ಕೊತಾರೆ. ದಿಸ್ ಇಸ್ ಡೇ 35. ಲಾಸ್ಟ್ 30 ವರ್ಷಗಳಲ್ಲಿ ಕಾರ್ಡಿಯೋವ್ಯಾಸ್ಕುಲರ್ ಡಿಸೀಸ್ ಇಂದ ಪ್ರಾಣ ಕಳ್ಕೊಳ್ಳೋರ ಸಂಖ್ಯೆ 60% ಜಾಸ್ತಿ ಆಗಿದೆ. ಅದರಲ್ಲಿ 80% ಜನರನ್ನ ರೆಗ್ಯುಲರ್ ಚೆಕ್ಅಪ್, ಹೆಲ್ದಿ ಚಾಯ್ಸಸ್, ಪ್ರಾಪರ್ ಕೇರ್ ಮಾಡಿದಿದ್ರೆ ಉಳಿಸ್ಕೋಬಹುದಿತ್ತು. ನಿಮ್ಮ ಹಾರ್ಟ್ ಗೆ ಮೇಜರ್ ಆಗಿ ಪ್ರಾಬ್ಲಮ್ ಮಾಡೋದು ಹೈ BP, ಹೈ ಕೊಲೆಸ್ಟ್ರಾಲ್, ಅನ್ಹೆಲ್ದಿ ಡಯಟ್, ಸ್ಮೋಕಿಂಗ್, ಡ್ರಿಂಕಿಂಗ್, ಎಕ್ಸರ್ಸೈಸ್ ಮಾಡದೇ ಇರೋದು, ಮತ್ತೆ ಇನ್ನ ಒಂದಷ್ಟು ಕಾರಣಗಳಿವೆ. ಇದರಿಂದ ನಮ್ನ ನಾವು ಹೇಗೆ ಕಾಪಾಡ್ಕೊಳ್ಳೋದು ಅಂತಂದ್ರೆ, ರೆಗ್ಯುಲರ್ ಆಗಿ BP, ಶುಗರ್ ಮತ್ತೆ ಕೊಲೆಸ್ಟ್ರಾಲ್ ನ ಚೆಕ್ ಮಾಡಿಸ್ತಾ ಇರಬೇಕು. ಹೆಲ್ದಿ ಫುಡ್ಸ್, ಫ್ರೂಟ್ಸ್ ಅಂಡ್ ವೆಜಿಟೇಬಲ್ಸ್ ನ ತಿನ್ಬೇಕು. ಡ್ರಿಂಕಿಂಗ್, ಸ್ಮೋಕಿಂಗ್ ಎಲ್ಲ ಮಾಡಬಾರ್ದು. ಮತ್ತೆ ಡೈಲಿ ಎಕ್ಸರ್ಸೈಸ್ ಅಂಡ್ ಮೆಡಿಟೇಷನ್ ಎಲ್ಲ ಮಾಡಬೇಕು. ಇಂಪಾರ್ಟೆಂಟ್ ಆಗಿ ಉಸಿರಾಡೋಕೆ ಕಷ್ಟ ಆಗೋದು, ಚೆಸ್ಟ್ ಅಲ್ಲಿ ಡಿಸ್ಕಂಫರ್ಟ್, ಕಾಲು ಊದ್ಕೊಳ್ಳೋದು, ಸುಸ್ತು, ಇವೆಲ್ಲ ಸಿಂಪ್ಟಮ್ಸ್ ನ ಇಗ್ನೋರ್ ಮಾಡಬಾರ್ದು. ಡಾಕ್ಟರ್ನ ಆದಷ್ಟು ಬೇಗ ಕನ್ಸಲ್ಟ್ ಮಾಡಬೇಕು. ಈ ವಿಡಿಯೋನ ಶೇರ್ ಮಾಡಿ, ಹಾಗೆ ಫಾಲೋ ಮಾಡ್ಕೊಳ್ಳಿ.